ವೀಕ್ಷಕರೇ, ಬಿಗ್ ಬಾಸ್ ಮನೆಯಿಂದ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಬರ್ತಾ ಇದೆ. ಬಿಗ್ ಬಾಸ್ ಅನಂತರ ಸ್ಪರ್ಧಿಯಾಗಿರುವ ರಜತ್ ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿಗ್ ಬಾಸ್ ಮನೆಗೆ ಕೊನೆಯ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ರಜತ್ ಅವರು TRP ತಂದು ಕೊಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಬಿಗ್ ಬಾಸ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಕೂಡ ಜನರ ಮನಸ್ಸನ್ನು ರಜತ್ ಅವರು ಗೆದ್ದಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಮಾತಿನ ಬರದಲ್ಲಿ ಆಡಿದಂತಹ ಒಂದು ಮಾತು ರಜತ್ಗೆ ಸಾಕಷ್ಟು ಸಂಕಷ್ಟವನ್ನು ತಂದಿದೆ. ಹಾಗಾದರೆ ರಜತ್ ಅವರು ಮಾಡಿದ ಆ ಒಂದು ತಪ್ಪೇನು, ಆ ತಪ್ಪಿನಿಂದ ರಜತ್ ಅವರು ಮನೆಯಿಂದ ಹೊರಗೆ ಹೋಗ್ತಾರಾ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಪ್ರತಿನಿತ್ಯ ನೋಡ್ತೀರಾ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳ ಕುಟುಂಬಸ್ಥರು ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗೆ ಭವ್ಯ ಗೌಡ ಮನೆಯವರು ಕೂಡ ಬಂದಿದ್ದರು. ಇದರಲ್ಲಿ ಭವ್ಯ ಅಕ್ಕ ಕೂಡ ಬಂದಿದ್ದರು. ಭವ್ಯ ಅಕ್ಕ ನೋಡಿ ರಜತ್ ಅವರು ತುಂಬ ದಿನಗಳ ನಂತರ ಒಂದೊಳ್ಳೆ ಫಿಗರ್ ನೋಡ್ತಾ ಇದ್ದೀನಿ ಅಂತ ಹೇಳಿದರು. ರಜತ್ ಅವರ ಈ ಒಂದು ಮಾತು ಮಹಿಳಾ ಸಂಘಟನೆಗಳಿಗೆ ಕೆರಳಿಸಿದ್ದು, ಒಂದು ಮಹಿಳೆಗಾಗಿ ಅಗೌರವ ಕೊಡದೆ ಫಿಗರ್ ಅಂತ ಹೇಳ್ತಾ ಇದ್ದಾನೆ ಅಂತ ಸಂಘಟನೆಯವರು ಇವರಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ರಜತ್ ಅವರಿಗೆ ನೋಟಿಸ್ ಕಳಿಸಲು ಕೂಡ ಮುಂದಾಗಿದ್ದಾರಂತೆ. ಈ ಒಂದು ನೋಟಿಸನ್ನು ಬೆಂಗಳೂರು ಮಹಿಳಾ ಸಂಘಟನೆ ಕೊಡಲು ಮುಂದಾಗಿದ್ದಾರೆ ಅಂತೆ. ಈ ಒಂದು ನೋಟಿಸಿಂದ ರಜತ್ ಅವರು ಏನಾದರೂ ಹೊರ ಹೋಗ್ತಾರ ನೋಡಬೇಕು. ನಿಮ್ಮ ಪ್ರಕಾರ ರಜತ್ ಆ ಒಂದು ಮಾತನಾಡಿದ್ದು ಎಂಟರ್ಟೈನ್ಮೆಂಟ್ಗಾ ಇಲ್ಲ ಮಾತನಾಡಿದ್ದು ತಪ್ಪ ಎಂಬುದನ್ನು ಈ ವಿಡಿಯೋ ಮುಖಾಂತರವಾಗಿ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.